ಓಕೆ ಡಿಯರ್ ಸ್ಟೂಡೆಂಟ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ಕ್ರಿಯಾಪದ ಒಂದು ವಿಷಯದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಬರುವಂತಹ ಉಪವಿಷಯಗಳು ಅಕರ್ಮಕ ಮತ್ತು ಸಕರ್ಮಕ ಎರಡು ವಿಧ ಬರ್ತವೆ. ಹಾಗೆ ಕ್ರಿಯಾರ್ಥಕ ರೂಪಗಳು ಯಾವ ಬರ್ತವೆ, ಕಾಲಗಳು ಮತ್ತು ಅಖ್ಯಾತ್ಯ ಪ್ರತ್ಯಯ ಎಂದರೇನು ಮತ್ತು ಕಾಲ ಪಲ್ಲಟ ಎಂದರೇನು ಎಂಬುದಾಗಿ ಈ ವಿಡಿಯೋದಲ್ಲಿ ನೋಡೋಣ. ಲರ್ನಿಂಗ್ ಆಬ್ಜೆಕ್ಟಿವ್ಸ್, ಕ್ರಿಯಾಪದವನ್ನು ಗುರುತಿಸುವುದು. ಅಂದರೆ ಇದರ ಉದ್ದೇಶ ಏನಪ್ಪ ಅಂದ್ರೆ ಕ್ರಿಯಾಪದವನ್ನು ಯಾವ ರೀತಿ ನೀವು ಗುರುತನ್ನು ಮಾಡಬಹುದು, ವಿಧಗಳನ್ನು ತಿಳಿದುಕೊಳ್ಳುವುದು ಮತ್ತು ಕಾಲಗಳನ್ನು ಬಳಸುವುದು ಹೇಗೆ ಮತ್ತು ವಾಕ್ಯ ರಚನೆಯ ಅಭ್ಯಾಸವನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊತೀರಿ. ಮೊದಲಿಗೆ ಕ್ರಿಯಾಪದದ ಅರ್ಥ. ವಾಕ್ಯದಲ್ಲಿ ಕೆಲಸ ಅಥವಾ ಸ್ಥಿತಿಯನ್ನು ಸೂಚಿಸುವ ಪದವನ್ನು ಕ್ರಿಯಾಪದ ಎನ್ನುತ್ತಾರೆ. ಉದಾಹರಣೆಗೆ ಓಡು, ತಿನ್ನು, ಬರೆಯು, ಹೋಗು ಇವೇನಪ್ಪ ಅಂದ್ರೆ ಇಲ್ಲಿ ಕ್ರಿಯೆ ನಡೀತಾ ಇದೆ ಅಂತ ಹೇಳ್ಬೋದು. ಓಡುವುದು ಇದು ಒಂದು ಕ್ರಿಯೆ, ತಿನ್ನುವುದು ಇದು ಒಂದು ಕ್ರಿಯೆ, ಬರೆಯುವುದು ಇದು ಒಂದು ಕ್ರಿಯೆ, ಅದೇ ರೀತಿ ಹೋಗು ಇದು ಒಂದು ಕ್ರಿಯೆಯನ್ನು ಸೂಚನೆಯನ್ನು ಮಾಡ್ತಾ ಇದೆ. ಇದನ್ನು ನೋಡಿ, ವಾಕ್ಯದಲ್ಲಿ ಕೆಲಸ ಅಥವಾ ಸ್ಥಿತಿಯನ್ನು ಸೂಚಿಸುವ ಪದಗಳನ್ನು ನಾವು ಕ್ರಿಯಾಪದ ಎನ್ನುತ್ತೇವೆ ಅಂತ ಹೇಳ್ಬೋದು. ಅದೇ ರೀತಿ ಕ್ರಿಯಾಪದದಲ್ಲಿ ಎರಡು ವಿಧಗಳು ಬರ್ತವೆ. ಮೊದಲನೇದು ಅಕರ್ಮಕ ಕ್ರಿಯಾಪದ ಮತ್ತು ಸಕರ್ಮಕ ಕ್ರಿಯಾಪದ. ಹಾಗಾದರೆ ಅಕರ್ಮಕ ಕ್ರಿಯಾಪದ ಅಂದರೆ ಏನು ಅಂತ ತಿಳಿದೋಣ. ಯಾವುದೇ ಕರ್ಮವಿಲ್ಲದೆ ನಡೆಯುವ ಕ್ರಿಯೆಯನ್ನು ನಾವೇನು ಅಕರ್ಮಕ ಕ್ರಿಯಾಪದ ಅಂತ ಕರಿತೀವಿ. ಇದೇ ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟಾಗಿ ಕೇಳ್ತಾರೆ. ಸೊ ಅಕರ್ಮಕ ಕ್ರಿಯಾಪದ ಯಾವುದಪ್ಪ ಅಂದ್ರೆ ರಾಮ ಓಡಿದನು. ಸೊ ಇಲ್ಲಿ ನೋಡಿ, ಇಲ್ಲಿ ಏನಪ್ಪ ಅಂದರೆ ಯಾವುದೇ ರೀತಿಯ ಏನಪ್ಪ ಅಂದ್ರೆ ಒಂದು ಏನು ಕಾಣ್ತಾ ಇಲ್ಲ, ಯಾವುದೇ ರೀತಿ ಕ್ರಿಯೆ ನಡೀತಾ ಇಲ್ಲ ಅಂದರೆ ಕರ್ಮ ನಡೀತಾ ಇಲ್ಲ ಅಂತ ಹೇಳ್ಬೋದು. ರಾಮ ಓಡಿದನು ಇದು ಕರೆಕ್ಟ್ ಇದೆ, ಬಟ್ ಏನೂ ಮಾಡ್ತಾ ಇಲ್ಲ, ಅವನ ಪಾಡಿಗೆ ಅವನು ಓಡಿ ಹೋದನು. ಹಾಗೆ ರೀತಿ ಹಕ್ಕಿ ಹಾರಿತು, ಇಲ್ಲೇನಪ್ಪ ಹಕ್ಕಿ ಹಾರೋಯಿತು ಅಷ್ಟೇ. ಇಲ್ಲಿ ಯಾವುದೇ ರೀತಿಯ ಕರ್ಮವಿಲ್ಲ, ಯಾವುದೇ ರೀತಿಯ ಶ್ರಮವನ್ನು ಮಾಡಿಲ್ಲ ಅಂತ ಹೇಳ್ಬೋದು. ಅದೇ ರೀತಿ ಇಲ್ಲಿ ಕರ್ಮ ಇರುವ ಕ್ರಿಯಾಪದಕ್ಕೆ ನಾವು ಸಕರ್ಮಕ ಕ್ರಿಯಾಪದ ಅಂತ ಕರಿತೀವಿ. ಅಂದರೆ ರಾಮ ಹಣ್ಣನ್ನು ತಿಂದನು ಅಂದರೆ ಇಲ್ಲಿ ಹಣ್ಣನ್ನು ಏನನ್ನು ತಿಂದ, ರಾಮ ಹಣ್ಣನ್ನು ತಿಂದ, ಇಲ್ಲಿ ಆಬ್ಜೆಕ್ಟಿವ್ ಇದೆ. ಇಲ್ಲಿ ನೋಡಿ, ಅದೇ ರೀತಿ ಸೀತಾ ಪತ್ರ ಬರೆದಳೆ, ಸೀತಾ ಏನು ಮಾಡ್ತಾ ಇದ್ದಾಳೆ, ಪತ್ರವನ್ನು ಬರಿತಾ ಇದ್ದಾಳೆ. ಸೊ ಹೀಗಾಗಿ ಇದು ಸಕರ್ಮಕ ಕ್ರಿಯಾಪದ, ಆಬ್ಜೆಕ್ಟಿವ್ ಇರುತ್ತದೆ ಅಂತ ಹೇಳ್ಬೋದು. ಅದೇ ರೀತಿ ಕ್ರಿಯಾರ್ಥಕ ರೂಪಗಳು, ಪದದ ಬೇರೆ ಬೇರೆ ರೂಪಗಳನ್ನು ಕ್ರಿಯಾರ್ಥಕ ರೂಪಗಳು ಎನ್ನುತ್ತಾರೆ. ನೋಡಿರಿ, ಮೊದಲು ಉದಾಹರಣೆಗೆ ಓಡು, ಓಡುತ್ತಾನೆ, ಓಡಿದನು, ಓಡುವವನು ಇದು ಕ್ರಿಯಾಪದದ ಮೂಲ ರೂಪ. ಓಡುತ್ತಾನೆ, ಓಡಿದನು ಇದು ಓಡುವನು. ಕ್ರಿಯಾಪದ ಬೇರೆ ರೂಪದಲ್ಲಿ ಕ್ರಿಯಾರ್ಥಕ ರೂಪಗಳು ಎನ್ನುತ್ತಾರೆ. ನೋಡಿರಿ, ಕ್ರಿಯಾಪದದ ಬೇರೆ ಬೇರೆ ರೂಪಗಳು ಯಾವುದಪ್ಪ, ವರ್ತಮಾನ ಕಾಲ, ಭೂತಕಾಲ ಮತ್ತು ಭವಿಷ್ಯತ್ ಕಾಲವನ್ನು ನಾವೇನಿದ್ದೇವೆ ಅಂದರೆ ಕ್ರಿಯಾರ್ಥಕ ರೂಪಗಳು ಅಂತ ಕರೀತಾರೆ. ಇಲ್ಲಿ ನೋಡಿ, ವರ್ತಮಾನ ಕಾಲ ಅಂದರೆ ನಡೆಯುತ್ತಿರುವ ಕಾಲ, ಅಂದರೆ ಈಗ ಪ್ರೆಸೆಂಟಾಗಿ ನಡೆಯುವಂಥ ಸ್ಥಿತಿ ಅಂತ ಹೇಳ್ಬೋದು. ಭೂತಕಾಲಪ್ಪ ಅಂದ್ರೆ ನಡೆದ ಕ್ರಿಯೆ ಅಂದರೆ ಫಾಸ್ಟ್ ಟೆನ್ಸ್ ಅಂತ ಕರೀಬೋದು. ಈಗಾಗಲೇ ನಡೆದು ಹೋದ ಒಂದು ಘಟನೆ ಇರ್ಬೋದು. ಅದೇ ರೀತಿ ಭವಿಷ್ಯತ್ ಕಾಲ ನಡೆಯಲಿರುವ ಕ್ರಿಯೆ ಅಂದರೆ ಮುಂದೆ ಆಗುವಂತಹ ಒಂದು ಕಾಲ, ಅದಕ್ಕೇನಂತ ಭವಿಷ್ಯತ್ ಕಾಲ. ಇಲ್ಲಿ ನೋಡಿ, ಉದಾಹರಣೆಗೆ ಇಲ್ಲಿ ಮೂರು ರೀತಿ ಕಾಲಗಳನ್ನು ನೋಡ್ತೀವಿ. ರಾಮ ಓಡುತ್ತಾನೆ ಇದು ವರ್ತಮಾನ ಕಾಲ, ರಾಮ ಓಡಿದನು ಇದು ಭೂತಕಾಲ. ರಾಮ ಏನು ಮಾಡ್ತಾ ಇದ್ದಾನೆ, ಓಡ್ತಾ ಇದ್ದಾನೆ ಇದು ವರ್ತಮಾನ ಕಾಲ. ರಾಮ ಓಡಿದನು, ಆವಾಗಲೇ ಓಡಿದನು ಅಂದ್ರೆ ಹಿಂದೊಮ್ಮೆ ಓಡಿದನು ಅನ್ನೋದಕ್ಕೆ ಏನಂತೀವಿ ನಾವು ಭೂತಕಾಲ ಅಂತ ಕರಿತೀವಿ. ಅದೇ ರೀತಿ ರಾಮ ಓಡುವನು, ಇನ್ನೂ ಓಡಿಲ್ಲ, ಇನ್ನು ಮುಂದೆ ಓಡುತ್ತಾನೆ, ಅದು ಭವಿಷ್ಯತ್ ಕಾಲ ಅಂತ ಹೇಳ್ಬೋದು. ಇನ್ನು ಅಖ್ಯಾತ ಪ್ರತ್ಯಯ, ಇದು ಇಂಪಾರ್ಟೆಂಟ್, ಎಕ್ಸಾಮನ್ನು ಕೇಳಲಾಗಿದೆ. ಕ್ರಿಯಾಪದಕ್ಕೆ ಸೇರುವ ಪ್ರತ್ಯಯವನ್ನು ಅಖ್ಯಾತ
ಪ್ರತ್ಯಯ ಎನ್ನುತ್ತಾರೆ. ನೋಡ್ರಿ, ಕ್ರಿಯಾಪದಕ್ಕೆ ಸೇರಿರುವ ಪ್ರತ್ಯಯವನ್ನು ನಾವೇನು ಅಖ್ಯಾತ ಪ್ರತ್ಯಯ ಎನ್ನುತ್ತೇವೆ. ಈಗ ನೋಡಿ, ಉದಾಹರಣೆಗೆ ತಿನ್ನು ಏನಪ್ಪ ಇದು ಒಂದು ಕ್ರಿಯಾಪದ, ಅದಕ್ಕೆ ಪ್ಲಸ್ ತಾನೆ ಅಂತ ಸೇರಿಸಲಾಗಿದೆ, ಇದು ತಿನ್ನುತ್ತಾನೆ ಆಗುತ್ತೆ. ಅದೇ ರೀತಿ ಬರೇ ಧನು, ಬರೇ ಇದೇನಪ್ಪ ಅಂದ್ರೆ ಕ್ರಿಯಾಪದ, ಅದಕ್ಕೆ ಏನಪ್ಪ ಧನುವನ್ನು ನಾವು ಸೇರಿಸಲಾಗಿದೆ, ಬರೆದನು. ನೆಕ್ಸ್ಟ್, ಕಾಲಪಲ್ಲಟ ಎಂದರೇನು ಅಂತದ್ದು. ಕಾಲಪಲ್ಲಟ ಅಂದರೆ ಕಾಲ ಬದಲಾವಣೆ ಅನುಗುಣವಾಗಿ ಕ್ರಿಯಾಪದ ರೂಪ ಬದಲಾವಣೆಯನ್ನು ಕಾಲಪಲ್ಲಟ ನಡೆಸುತ್ತೇವೆ. ನೋಡಿ, ಕಾಲ ಬದಲಾವಣೆ ಜೊತೆಗೆ ಕ್ರಿಯಾಪದದ ರೂಪ ಬದಲಾವಣೆ ಆದರೆ ಅದಕ್ಕೆ ಏನಂತೀವಿ ನಾವು ಕಾಲಪಲ್ಲಟ ಎನ್ನುತ್ತೀವಿ. ಉದಾಹರಣೆಗೆ ಹೋಗು, ಹೋಗುತ್ತಾನೆ, ಹೋದನು, ಹೋಗುವನು. ಹೋಗುತ್ತಾನೆ ಎನ್ನುವುದೇನಪ್ಪ ಅಂದ್ರೆ ಇದು ಭವಿಷ್ಯತ್ ಕಾಲ. ಹೋದನು ಇದೇನಪ್ಪ ಭೂತಕಾಲ. ಹೋಗುವನು ಇದೇನಪ್ಪ ಅಂದ್ರೆ ಸಾರಿ ಇದು ವರ್ತಮಾನ ಕಾಲ, ಇದು ಭವಿಷ್ಯತ್ ಕಾಲ. ಹೋಗುವನು ಇನ್ನೂ ಹೋಗಿಲ್ಲ, ಹೋಗುತ್ತಾನೆ. ನೆಕ್ಸ್ಟ್, ರಾಮ ಹಣ್ಣನ್ನು ತಿಂದನು, ಇದು ಯಾವ ಕ್ರಿಯಾಪದ ಆಗಿದೆ? ಇದರಲ್ಲಿ ನೀವು ಹೇಳಬೇಕು, ಆನ್ಸರ್ ಮಾಡಿ. ಇದು ಯಾವ ಕ್ರಿಯಾಪದಪ್ಪ? ಇದು ಸಕರ್ಮಕ. ಯಾಕಂದರೆ ಇಲ್ಲಿ ರಾಮ ಏನನ್ನು ತಿಂತಾ ಇದ್ದಾನೆ? ಹಣ್ಣನ್ನು ತಿಂತಾನೆ. ಇಲ್ಲಿ ಕ್ರಿಯೆ ನಡೀತಾ ಇದೆ, ಸೊ ಇದು ಸಕರ್ಮಕ ಕ್ರಿಯಾಪದ. ರಾಮ ಓಡುತ್ತಾನೆ, ಇಲ್ಲೇನಪ್ಪ ರಾಮ ಯಾವ ಕಾಲದಲ್ಲಿ? ಭೂತಕಾಲ, ಭವಿಷ್ಯತ್ ಕಾಲ ಮತ್ತು ವರ್ತಮಾನ ಮತ್ತು ಅಕರ್ಮಕ ಅಂತ ಕೊಟ್ಟಿದ್ದಾನೆ. ರಾಮ ಓಡುತ್ತಾನೆ, ಇದು ವರ್ತಮಾನ ಕಾಲ ಆಗ್ತದೆ. ನೋಡಿ, ಕ್ರಿಯಾಪದದ ಅರ್ಥ ಗೊತ್ತಾಯಿತು. ವಿಧಗಳು ಅಕರ್ಮಕ, ಸಕರ್ಮಕ, ಕಾಲಗಳು 3: ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಮತ್ತು ಭೂತಕಾಲ. ಆಮೇಲೆ ಅಖ್ಯಾತ ಪ್ರತ್ಯಯ ಅಂದರೆ ಏನಪ್ಪ? ಕ್ರಿಯೆಯ ಒಂದು ಕ್ರಿಯಾಪದದ ಜೊತೆಗೆ ಏನಪ್ಪ ಅಂದ್ರೆ ಪ್ರತ್ಯಯ ಏನಾದರೂ ಸೇರಿಸಿದಾಗ ಅಖ್ಯಾತ ಪ್ರತ್ಯಯ ಅಂತ ಕರಿತೀವಿ. ಅದೇ ರೀತಿ ಕಾಲಪಲ್ಲಟ ಅಂದರೆ ಏನಪ್ಪ? ಕ್ರಿಯಾಪದದ ಜೊತೆಗಿನ ಬದಲಾವಣೆ ಜೊತೆಗೇನೆ ಏನಾಗ್ತಿತ್ತಪ್ಪ? ಕ್ರಿಯಾಪದ ರೂಪ ಬದಲಾವಣೆ ಆಯ್ತಪ್ಪ ಅಂದರೆ ಅದಕ್ಕೆ ಕಾಲಪಲ್ಲಟನ ಎಂದು ಕರೆಯುತ್ತೇವೆ. ಓಕೆ, ಏನಾದರೂ ಕ್ವಶನ್ ಇದ್ದರೆ ತಿಳಿಸಿ. ಧನ್ಯವಾದಗಳು.